ನಟ ಕಮಲ್ ಹಾಸನ್ ಅವರ ಮಾತಿನಿಂದ ರೊಚ್ಚಿಗೆದ್ದಿರುವಂತ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಫಿಲಂ ಚೇಂಬರ್ ಮುಂಭಾಗ ಪ್ರತಿಭಟನೆ ಆಗ್ತಾ ಇತ್ತು. ಈಗ ಫಿಲಂ ಚೇಂಬರ್ಗೆ ನುಗ್ಗಿದ್ದಾರೆ ಕರವೇ ಕಾರ್ಯಕರ್ತರು ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ಆಗ್ತಾ ಇದೆ. ಫಿಲಂ ಚೇಂಬರ್ಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ಆಡಿರುವಂತ ಮಾತಿನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ಫೋಟೋಗೆ ಚಪ್ಪಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೂ ಕೂಡ ಅವರ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ ಶಿವರಾಮೇಗೌಡ ಬಣ ಎಚ್ಚರಿಕೆಯನ್ನು ಕೊಟ್ಟಿದೆ. ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಫಿಲಂ ಚೇಂಬರ್ ಅಲ್ಲಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಇಲ್ಲ ಅಂತಾದ್ರೆ ಅವ್ರದ್ದು ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ರಕ್ಷಣಾ ವೇದಿಕೆಗೆ ಹೋರಾಟಕ್ಕೆ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.